ಐಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ನಮಃ. ಶ್ರೀ ವ್ಯಾಸ ಮಹರ್ಷಿ ವಿರಚಿತ ಬ್ರಹ್ಮಾಂಡ ಪುರಾಣ ಅಂತರ್ಗತ ಶ್ರೀ ಲಲಿತಾ ಸಹಸ್ರನಾಮ ಸ್ತೋತ್ರಂ. ಭಕ್ತಿಮುಖ ಯುಕ್ತಿಮುಖದ ದೇವರಿಂದ ಆರಾಧಿಸಲ್ಪಟ್ಟವಳಾಗಿ ಮತ್ತು ಶಕ್ತಿಮುಖದ ದೇವಿಯರೆಲ್ಲ ಆ ಜಗನ್ಮಾತೆಯ ರೂಪಗಳೇ ಆಗಿದ್ದು, ಶ್ರೀ ಲಲಿತಾ ಸಹಸ್ರನಾಮವನ್ನ ಭಕ್ತಿಯಿಂದ ಪ್ರತಿನಿತ್ಯ ಪ್ರತಿ ಸಂಧ್ಯಾ ವೇಳೆ ಪಠಿಸುವುದರಿಂದ ನಿಶ್ಚಿತವಾಗಿಯೂ ಎಲ್ಲ ದೇವಿಯರ ಬಹುಮುಖ ಕೃಪೆ ದೊರೆಯುತ್ತದೆ. ಮಹರ್ಷಿ ವೇದವ್ಯಾಸರು ರಚಿಸಿದ 18 ಪುರಾಣಗಳಲ್ಲಿ ಕೊನೆಯದೆನಿಸಿದ ಬ್ರಹ್ಮಾಂಡ ಪುರಾಣದಲ್ಲಿರುವ ಶ್ರೀ ಲಲಿತಾ ಸಹಸ್ರನಾಮವನ್ನ ಹಯಗ್ರೀವ ಅವತಾರದಲ್ಲಿರುವಾಗ ಶ್ರೀ ಮಹಾವಿಷ್ಣುವು ಅಗಸ್ತ್ಯ ಮಹರ್ಷಿಗಳಿಗೆ ಉಪದೇಶ ಮಾಡಿದ್ದರು. ಇದರ ಪ್ರಮಾಣವಾಗಿ ಮಾತಾ ಪೂರ್ವ ರೂಪಂ ಪೀತೋರುತ್ತರ ರೂಪಂ, ಅಂದರೆ ಶಕ್ತನೆಂಬ ಪಿತನಿಗೆ ಶಕ್ತಿ ಎಂಬ ಮಾತೆಯು ಮೂಲವಾಗಿರುವವಳು ಎಂದರ್ಥ. ಲೋಕದ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣವಾಗಿ, ಸ್ತ್ರೀತ್ವ ಪುರುಷತ್ವವೆರಡಕ್ಕೂ ಕಾರಣವಾಗಿ, ಪ್ರತಿಫಲಿತ ಚೈತನ್ಯರೆನ್ನಿಸುವ ತ್ರಿಮೂರ್ತಿಗಳಿಗೂ ಆದಿಶಕ್ತಿಯಾಗಿ ಜಗನ್ಮಾತೆಯಾಗಿರುವವಳು. ಸೃಷ್ಟಿ ಸ್ಥಿತಿ ಲಯ ಕಾರ್ಯಗಳೊಂದಿಗೆ ದುಷ್ಟ ನಿಗ್ರಹ ಶಿಷ್ಟ ಅನುಗ್ರಹಕ್ಕಾಗಿಯೂ ಪರಬ್ರಹ್ಮ ಸ್ವರೂಪಿಣಿ ಜಗನ್ಮಾತೆಯು ಶ್ರೀ ಲಲಿತಾ, ಪಾರ್ವತಿ, ಸಾವಿತ್ರಿ, ಗಾಯತ್ರಿ, ಸರಸ್ವತಿ, ಶ್ರೀಲಕ್ಷ್ಮಿ, ಶ್ರೀದೇವಿ ಇತ್ಯಾದಿ ರೂಪದಲ್ಲಿ ಅವತರಿಸಿರುವವಳು. ಆ ಮಹಾತಾಯಿಯ ಹಿರಿಮೆಯ ಅಗಾಧತೆಯ ಸ್ಮರಣೆಯೊಂದಿಗೆ ತನ್ಮೂಲಕ ಅವಳ ಅದ್ಭುತ ಕೃಪಾ ಸಿಂಧುಗಾಗಿ ಪ್ರಾರ್ಥಿಸುವಂತೆ ಪ್ರೇರಣೆ ನೀಡುವುದೇ ಶ್ರೀ ಲಲಿತಾ ಸಹಸ್ರನಾಮವಾಗಿದೆ. ಓಂ ಶ್ರೀ ಲಲಿತಾ ಮಹಾ ತ್ರಿಪುರ ಸುಂದರಿ ಸ್ವರೂಪ ಸಿಂಧೂರಾರುಣ ವಿಗ್ರಹ ತ್ರಿನಯನಾ ಮಾಣಿಕ್ಯ ಮೌಲಿ ಸ್ಫುರತ್ ತಾರಾನಾಯಕ ಶೇಖರಾಂ ಸ್ಥಿತಮುಖಿಂ ಆಪೀನವಕ್ಷೋರುರಾಂ ಪಾಣಿಭ್ಯಾಮಲಿಪೂರ್ಣರತ್ನಚಷಕಂ ರಕ್ತೋತ್ಫಲಂ ಬಿಭತ್ರಿಂ ಸೌಮ್ಯಾಂ ರತ್ನಘಟಸ್ಥರಕ್ತಚರಣಾಂ ಧ್ಯಾಯೇತ್ ಪರಾಮಂಬಿಕಾಂ. ಈ ಧ್ಯಾನದ ಅರ್ಥ: ಸಿಂಧೂರದಂತೆ ಕೆಂಪು ಬಣ್ಣದವಳು, 3 ಕಣ್ಣು ಇರುವವಳು, ಮಾಣಿಕ್ಯ ಮುಕುಟದಲ್ಲಿ ಪ್ರಕಾಶಿಸುತ್ತಿರುವ ಚಂದ್ರನನ್ನು ಚೂಡಾಮಣಿಯಾಗಿ ಹೊಂದಿರುವವಳು, ನಗುಮುಖದವಳು, ಪೀನ ಪಯೋಧರಿಯು, ರಕ್ತವರ್ಣದ ಕಮಲವನ್ನು ಹಾಗೂ ಮಧ್ಯಪೂರ್ಣವಾದ ರತ್ನ ಪಾತ್ರೆಯನ್ನು ಕೈಗಳಲ್ಲಿ ಹಿಡಿದಿರುವವಳು, ಸೌಮ್ಯ ರೂಪಳು, ರತ್ನ ಘಟದ ಮೇಲೆ ಇಡಲ್ಪಟ್ಟ ರಕ್ತವರ್ಣದ ಚರಣವುಳ್ಳವಳು ಆಗಿರುವ ಪರಮಾಂಬಿಕೆಯನ್ನು ಧ್ಯಾನಿಸಬೇಕು ಎಂದರ್ಥ. ಅರುಣಾಂ ಕರುಣಾತರಂಗಿತಾಕ್ಷಿಂ ಧೃತಪಾಶಾಂಕುಶ ಪುಷ್ಪಬಾಣಚಾಪಾಂ ಅಣಿಮಾದಿಭಿರಾವೃತಾಂ ಮಯೂಖೈರಹಮಿತ್ಯೇವ ವಿಭಾವಯೇ ಭವಾನಿಂ. ಉದಯ ಸೂರ್ಯನ ಹೊಂಬಣ್ಣದ ಪ್ರಭೆಯೊಂದಿಗೆ ಕರುಣಾಭರಿತ ವಿಶಾಲ ಕಣ್ಣುಗಳುಳ್ಳ ಪಾಶವನ್ನು, ಅಂದರೆ ಇನ್ನೊಂದು ಕೈಯಲ್ಲಿ ಕ್ರೋಧವೆಂಬ ಅಂಕುಶವನ್ನ, ಕೆಳಗಿನ ಎಡಗೈಯಲ್ಲಿ ಕಬ್ಬಿನ ಜಿಲ್ಲೆ ಎಂಬ ಬಿಲ್ಲನ್ನ, ಕೆಳಗಿನ ಬಲಗೈಯಲ್ಲಿ ಪಂಚ ತನ್ಮಾತ್ರೆಗಳೆಂಬ ಹೂಗೊಂಚಲನ್ನ ಹಿಡಿದು ಅಣಿಮ ಇತ್ಯಾದಿ ಅಂದರೆ ಅಷ್ಟಸಿದ್ಧಿಗಳೂ ತನ್ನನ್ನು ಆವರಿಸಿ ಸೇವೆಗೈಯುತ್ತಿರಲು ಶ್ರೀಮಾತೆಯಾದ ಜಗನ್ಮಾತೆ ನನ್ನ ಹೃದಯದಲ್ಲಿ ವಿರಾಜಿಸುತ್ತಿರಲು ನಾನೇ ಆ ತಾಯಿ ಭವಾನಿ ಎಂದು ಭಾವಿಸುತ್ತಾ, ಅಂದರೆ ಆ ತಾಯಿಯ ಅಂಶವಾದ ನಾವು ನಮ್ಮನ್ನೇ ಆ ತಾಯಿ ಭವಾನಿ ಅಂತ ಅಂದುಕೊಳ್ತಾ ಇದಿಷ್ಟನ್ನು ನಮ್ಮ ಕೈಯಲ್ಲಿ ಹಿಡಿದುಕೊಂಡು, ಇದಿಷ್ಟರ ಒಂದು ಅಂಕುಶವನ್ನು ನಮ್ಮ ಕೈಯಲ್ಲಿ ಹಿಡಿದುಕೊಂಡು ಧ್ಯಾನವನ್ನು ಮಾಡಬೇಕಾಗಿದೆ. ಧ್ಯಾಯೇತ್ ಪದ್ಮಾಸನಸ್ಥಾಂ ವಿಕಸಿತ ವದನಾಂ ಪದ್ಮಪತ್ರಾಯತಾಕ್ಷಿಂ ಹೇಮಾಭಾಂ ಪೀತವಸ್ತ್ರಾಂ ಕರಕಲಿತಲಸದ್ ಹೇಮ ಪದ್ಮಾಂ ವರಾಂಗಿಂ ಸರ್ವಾಲಂಕಾರಯುಕ್ತಾಂ ಸತತ ಅಭಯದಾಂ ಭಕ್ತನಮ್ರಾಂ ಭವಾನಿಂ ಶ್ರೀವಿದ್ಯಾಂ ಶಾಂತಮೂರ್ತಿಂ ಸಕಲ ಸುರನುತಾಂ ಸರ್ವ ಸಂಪತ್ಪ್ರದಾತ್ರಿಂ. ಅಂದರೆ ಅರಳಿದ ತಾವರೆಯಂತಹ ಮುಖದಲ್ಲಿ ಕಮಲದಳಗಳಂತಹ ಕಣ್ಣುಗಳೊಂದಿಗೆ ಬಂಗಾರದಂತಹ ಶರೀರ ಪ್ರಭೆಯುಳ್ಳವಳಾಗಿದ್ದು, ಪೀತಾಂಬರ ವಸ್ತ್ರ ಧರಿಸಿ ಕಮಲಕರಳಾಗಿ ಸಕಲ ಆಭರಣಗಳೊಂದಿಗೆ ಶೋಭಿತಳಾಗಿ
ಪದ್ಮಾಸನದಲ್ಲಿ ಕುಳಿತು ತನ್ನ ಭಕ್ತರಿಗೆ ಎಂದೆಂದೂ ಅಭಯಪ್ರದಳಾಗಿರುವ ಶ್ರೀವಿದ್ಯಾ ಸ್ವರೂಪಿಣಿಯಾದ ಶಾಂತಮೂರ್ತಿಯು ಸರ್ವ ದೇವತೆಗಳಿಂದ ಪೂಜಿಸಲ್ಪಡುತ್ತಾ ಎಲ್ಲ ಸಂಪತ್ತುಗಳನ್ನು ಕರುಣಿಸುವವಳು ಆದ ತಾಯಿ ಭವಾನಿಯನ್ನು ನಮಸ್ಕರಿಸಿ ಧ್ಯಾನಿಸುತ್ತೇನೆ. ಸ ಕುಂಕುಮ ವಿಲೇಪ ನಾಮಳಿ ಕುಂಚ ಕಸ್ತೂರಿಕಾಂ ಸಮಂದಹಸಿತೆ ಕ್ಷಣಾಂ ಸಶರ ಚಾಪ ಪಾಶಾಂಕುಶಾಂ ಅಶೇಷ ಜನ ಮೋಹಿನಿಂ ಅರುಣ ಮಾಲ್ಯ ಭೂಷೋಜ್ವಲಾಂ ಜಪಾ ಕುಸುಮ ಭಾಸುರಾಂ ಜಪವಿದೌ ಸ್ಮರೇದಂಬಿಕಾಂ. ಅಂದರೆ ಕಸ್ತೂರಿ ಮೃಗದ ನಾಭಿಯಿಂದ ಹೊರಡುವ ಪರಿಮಳ ಪೂರಿತ ಕುಂಕುಮವುಳ್ಳ ಹಣೆಯೊಂದಿಗೆ ಮಂದಹಾಸಭರಿತ ಕೃಪಾದೃಷ್ಟಿ ಬೀರುತ್ತಾ ಬಿಲ್ಲು ಹೂಗೊಂಚಲು ಪಾಶಾಂಕುಶಗಳನ್ನು ಧರಿಸಿ ಭಕ್ತಜನ ವೃಂದವನ್ನು ಮಾತೃವಾತ್ಸಲ್ಯದಿಂದ ಪರವಶಗೊಳ್ಳುವಂತೆ ಮಾಡಿ ಉದಯ ಸೂರ್ಯನ ಹೊಂಬಣ್ಣದ ಪ್ರಭೆಯೊಂದಿಗೆ ಜಪಾ ಕುಸುಮದಂತೆ ಕೆಂಪು ಮಂದಾರದಂತೆ ಸುಶೋಭಿತ ಶರೀರವುಳ್ಳ ತಾಯಿ ಅಂಬಿಕೆಯನ್ನು ಜಪ ವಿಧಾನದೊಂದಿಗೆ ಸ್ಮರಿಸುತ್ತೇನೆ ಎಂದರ್ಥ. ಅಥ ಶ್ರೀ ಲಲಿತಾ ಸಹಸ್ರನಾಮ ಸ್ತೋತ್ರಂ. ಓಂ ಐಂ ಹ್ರೀಂ ಶ್ರೀಂ ಶ್ರೀಮಾತಾ ಶ್ರೀ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ ಚಿದಗ್ನಿಕುಂಡ ಸಂಭೂತ ದೇವಕಾರ್ಯ ಸಮುದ್ಯತ. ಅಂದರೆ ಸರ್ವ ಶ್ರೀಗಳಿಗೂ ನಿಲಯವಾದ ಶ್ರೀಮಾತೆ, ಪೂಜ್ಯ ಮಾತೆ, ಮಾತೆಗಳಿಗೆ ಮಾತೆ ಮತ್ತು ಶ್ರೀ ಮಹಾರಾಜ್ಞಿ ಅಂದರೆ ಅವರವರ ಜೀವನ ವಿಧಾನವನ್ನು ನಿರ್ದೇಶಿಸಿ ಸಕಲರನ್ನು ಪಾಲಿಸುವ ಪರಮ ಸಾರ್ವಭೌಮಳು. ಶ್ರೀಮತ್ ಸಿಂಹಾಸನೇಶ್ವರಿ ಮಹಾದ್ಭುತ ಸಿಂಹಾಸನವನ್ನೇರಿ ಕುಳಿತವಳು, ಸಿಂಹವಾಹಿನಿಯಾಗಿ ಲಯಕಾರಳು. ಚಿದಗ್ನಿಕುಂಡ ಸಂಭೂತ ಅಂದರೆ ಚಿದಗ್ನಿಕುಂಡದ ಬೆಳಕಿನಲ್ಲಿ ತಾನಾಗಿ ಜನಿಸಿದವಳು. ದೇವಕಾರ್ಯ ಸಮುದ್ಯತ ದೇವತೆಗಳ ಕಾರ್ಯಸಿದ್ಧಿಗೆ ಆವಿರ್ಭವಿಸಿದವಳು ಎಂದರ್ಥ. ಉದ್ಯದ್ಭಾನು ಸಹಸ್ರಾಭ ಚತುರ್ಬಾಹು ಸಮನ್ವಿತ ಅಂದರೆ ಉದಯಿಸುತ್ತಿರುವ ಸಾವಿರಾರು ಸೂರ್ಯರ ಹೊಂಬಣ್ಣದ ಪ್ರಕಾಶವನ್ನು ಹೊಂದಿರುವವಳು. ಪಾಶ ಅಂಕುಶ ಕಬ್ಬಿನ ಜಲ್ಲೆ ಹೂವಿನ ಬಾಣಗಳನ್ನು ಹಿಡಿದಿರುವ 4 ಬಾಹುಗಳನ್ನು ಹೊಂದಿರುವವಳು. ರಾಗಸ್ವರೂಪ ಪಾಷಾಢ್ಯ ಕ್ರೋಧಾಕಾರಾಂಕುಶೋಜ್ವಲ ಅಂದರೆ ಮೇಲಿನ ಎಡಗೈಯಲ್ಲಿ ರಾಗವೆಂಬ ಪಾಶವನ್ನು ಹಿಡಿದವಳು, ಮೇಲಿನ ಬಲಗೈಯಲ್ಲಿ ಕ್ರೋಧ ವಿಷಯ ಜ್ಞಾನವೆಂಬ ಅಂಕುಶದಿಂದ ಪ್ರಜ್ವಲಿಸುವವಳು ಎಂದರ್ಥ. ಮನೋರೂಪೋಕ್ಷುಕೋದಂಡ ಪಂಚತನ್ಮಾತ್ರ ಸಾಯಿಕ ಕೆಳಗಿನ ಎಡಗೈಯಲ್ಲಿ ಮನೋರೂಪವಾದ ಕಬ್ಬಿನ ಜಿಲ್ಲೆಂಬ ಕೋದಂಡವನ್ನು ಹಿಡಿದವಳು. ಪಂಚತನ್ಮಾತ್ರ ಸಾಯಿಕ ಅಂದರೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳೆಂಬ ಪಂಚಭೂತ ಪಂಚತನ್ಮಾತ್ರೆಗಳ ಸ್ವರೂಪವಾದ ಬಾಣಗಳನ್ನು ಹೂಗೊಂಚಲನ್ನಾಗಿಸಿ ಕೆಳಗಿನ ಬಲಗೈಯಲ್ಲಿ ಹಿಡಿದಂಥವಳು ಎಂದರ್ಥ. ನಿಜಾರುಣ ಪ್ರಭಾಪೂರ ಮಜ್ಜದ್ ಬ್ರಹ್ಮಾಂಡ ಮಂಡಲ ಅಂದರೆ ಪ್ರಕಾಶಿಸುತ್ತಿರುವ ತನ್ನ ಹೊಂಬಣ್ಣದ ಪ್ರಭಾವಳಿಯ ತೇಜಸ್ಸಿನಿಂದ ಬ್ರಹ್ಮಾಂಡ ಮಂಡಲವನ್ನೇ ಆವರಿಸಿರುವವಳು ಎಂದರ್ಥ. ಚಂಪಕಾಶೋಕ ಪುನ್ನಾಗ ಸೌಗಂಧಿಕ ಲಸತ್ಕಚ ಅಂದರೆ ಚಂಪಕ, ಅಶೋಕ, ಪುನ್ನಾಗ ಹಾಗೂ ಸೌಗಂಧಿಕ ಪುಷ್ಪಗಳಿಂದ ಶೋಭಿಸುತ್ತಿರುವ ಜಡೆಯನ್ನು ಹೊಂದಿರುವಂಥವಳು. ಕುರುವಿಂದ ಮಣಿಶ್ರೇಣಿ ಕನತ್ಕೋಟಿರ ಮಂಡಿತ ಅಂದರೆ ಕುರುವಿಂದ ಹರಳುಗಳ ಶ್ರೇಣಿಯಿಂದ ಪ್ರಕಾಶಿಸುತ್ತಿರುವ ಕಿರೀಟವನ್ನು ಧರಿಸಿರುವಂಥವಳು ಅಂತ ಅರ್ಥ. ಅಷ್ಟಮಿ ಚಂದ್ರ ವಿಭ್ರಾಜ ದಲಿಕಸ್ಥಲ ಶೋಭಿತ ಅಂದರೆ ಅಷ್ಟಮಿ ಚಂದ್ರನಂತೆ ಪ್ರಜ್ವಲಿಸುತ್ತಿರುವ ಹಣೆಯಿಂದ ಶೋಭಿಸುವವಳು. ಮುಖಚಂದ್ರ ಲಂಕಾಭ ಮೃಗನಾಭಿ ವಿಶೇಷಕ ಅಂದರೆ ಚಂದ್ರನಿಗೆ ಕಲೆ ಇರುವಂತೆ ಮುಖದಲ್ಲಿ ಕಸ್ತೂರಿ ತಿಲಕವನ್ನು ಧರಿಸಿರುವವಳು. ವದನಸ್ಮರ ಮಾಂಗಲ್ಯ ಗೃಹತೋರಣ ಚಿಲ್ಲಿಕ ಮನ್ಮಥನ ಮಂಗಲಕರ ಮನೆಗೆ ಕಟ್ಟಿರುವ ತೋರಣದಂತಿರುವ ಹುಬ್ಬುಗಳನ್ನು ಹೊಂದಿರುವಂಥವಳು. ವಕ್ತ್ರ ಲಕ್ಷ್ಮಿ ಪರಿವಾಹ ಚಲನ್ಮೀ ನಾಭಲೋಚನ ತನ್ನ ಮುಖಾರವಿಂದದ ಸೌಂದರ್ಯ ಪ್ರವಾಹದಲ್ಲಿ ಮೀನಿನಂತಹ ಕಣ್ಣುಳ್ಳವಳು ಅಂದರ್ಥ. ಅಂದರೆ ತನ್ನ ಮರಿಗಳನ್ನು ಬರೀ ನೋಟದಿಂದಲೇ ಪೋಷಿಸುವಂತಹ ಕಣ್ಣನ್ನು ಹೊಂದಿರುವಂಥವಳು. ನವಚಂಪಕ ಪುಷ್ಪಾಭ ನಾಸಾದಂಡ ವಿರಾಜಿತ ಅಂದರೆ
ಹೊಸದಾಗಿ ಅರಳಿದ ಸಂಪಿಗೆ ಪುಷ್ಪದಂತಹ ಮೂಗಿನಿಂದ ಹೊಳೆಯುವಂಥವಳು. ತಾರಾ ಕಾಂತಿ ತಿರಸ್ಕಾರಿ ನಾಸಾಭರಣ ಭಾಸುರ ಅಂದರೆ ಶುಕ್ರ ಅಂಗಾರಕ ನಕ್ಷತ್ರಗಳ ಕಾಂತಿಯನ್ನೂ ಮೀರಿಸಿದಂತಹ ಮೂಗಿನ ಆಭರಣದಿಂದ ಪ್ರಕಾಶಿಸುತ್ತಿರುವವಳು ಎಂದರ್ಥ. ಕದಂಬ ಮಂಜರಿ ಕ್ಲಪ್ತ ಕರ್ಣಪೂರ ಮನೋಹರ ಅಂದರೆ ಕದಂಬ ಹೂಗುಚ್ಛಗಳಿಂದ ಅಲಂಕೃತವಾದ ಕಿವಿಗಳಿಂದ ಶೋಭಿಸುತ್ತಿರುವವಳು ಎಂದರ್ಥ. ತಾಟಂಕ ಯುಗಲೀಭೂತ ತಪನೋಡುಪ ಮಂಡಲ ಅಂದರೆ ಸೂರ್ಯಚಂದ್ರರ ಮಂಡಲಗಳನ್ನೇ ಕಿವಿಯ 2 ಆಭರಣಗಳನ್ನಾಗಿ ಧರಿಸಿರುವಂಥವಳು ಎಂದರ್ಥ. ಪದ್ಮರಾಗ ಶಿಲಾದರ್ಶ ಪರಿಭಾವಿಕ ಕಪೋಲಭುಹು ಅಂದರೆ ಪದ್ಮರಾಗವೆಂಬ ಶಿಲೆಯ ಕನ್ನಡಿಯೂ ಸಹ ಹೋಲಿಕೆ ಮಾಡಿದಾಗ ನಿಕೃಷ್ಟವಾಗಿರುವ ಕಪೋಲಗಳುಳ್ಳವಳು ಅಂದರೆ ಅಷ್ಟು ಅದ್ಭುತವಾದ ಕಪೋಲವನ್ನು ಹೊಂದಿರುವಂಥವಳು. ನವವಿದ್ರುಮ ಬಿಂಬಶ್ರೀನ್ಯ ಕಾರಿಕದನಚ್ಛದ ಅಂದರೆ ಹೊಸ ಹವಳ ಹಾಗೂ ಪಕ್ವವಾದ ತೊಂಡೆ ಹಣ್ಣುಗಳ ಹೊಳೆಯುವಿಕೆಯನ್ನು ಮೀರಿಸುವ ತುಟಿಗಳನ್ನು ಹೊಂದಿರುವಂಥವಳು. ನವವಿದ್ರುಮ ಬಿಂಬಶ್ರೀ ನ್ಯಕಾರೀರದನಚ್ಛದ ಅಂತ. ಓಕೆ, ಶುದ್ಧ ವಿದ್ಯಾಂಕುರಾಕಾರ ದ್ವಿಜಪಂಕ್ತಿ ದ್ವಯೋಜ್ವಲ ಅಂದರೆ ಶುದ್ಧ ವಿದ್ಯೆ ಎಂಬ ಷೋಡಶಿ ಮಂತ್ರದ ಅಂಕುರಗಳಂತೆ ಆಕಾರ ಹೊಂದಿದ 2 ದಂತ ಪಂಕ್ತಿಗಳಿಂದ ಪ್ರಜ್ವಲಿಸುವವಳು. ಕರ್ಪೂರ ವೀಟಿಕಾಮೋದ ಸಮಾಕರ್ಷ ದಿಗಂತರ ಅಂದರೆ ತಾಂಬೂಲದ ಪರಿಮಳದಿಂದ ಎಲ್ಲ ದಿಕ್ಕುಗಳನ್ನೂ ಆಕರ್ಷಿಸುವಂಥವಳು. ನಿಜ ಸಲ್ಲಾಪ ಮಾಧುರ್ಯ ವಿನಿರ್ಭರ್ಸತಿ ಕಚ್ಚಪಿ ಅಂದರೆ ಸರಸ್ವತಿಯ ಕಚ್ಚಪಿ ವೀಣೆಯ ನಾದವನ್ನೂ ಮೀರಿಸುವಂತಹ ಮಾತಿನ ಮಾಧುರ್ಯವುಳ್ಳವಳು. ಮಂದಸ್ಮಿತ ಪ್ರಭಾಪೂರ ಮಜ್ಗತ್ ಕಾಮೇಶ ಮಾನಸ ಅಂದರೆ ಮಂದಹಾಸದ ಮೂಲಕ ಹರಡಿದ ಪ್ರಭೆಯಿಂದ ಪತಿ ಕಾಮೇಶನ ಮನಸ್ಸನ್ನು ಸೆಳೆಯುವಂಥವಳು. ಅನಾಕಲಿತ ಸಾದೃಶ್ಯ ಚುಬುಕಶ್ರೀ ವಿರಾಜಿತ ಅಂದರೆ ಅವರ್ಣನೀಯವಾದ ಗಲ್ಲದ ಕಾಂತಿಯಿಂದ ಹೊಳೆಯುತ್ತಿರುವವಳು. ಕಾಮೇಶಬದ್ಧ ಮಾಂಗಲ್ಯ ಸೂತ್ರ ಶೋಭಿತ ಕಂದರ ಅಂದರೆ ಕಾಮೇಶ ಕಟ್ಟಿದ ಮಾಂಗಲ್ಯ ಸೂತ್ರದಿಂದ ಶೋಭಾಯಮಾನವಾಗಿರುವಂತಹ ಕಂಠವನ್ನು ಹೊಂದಿರುವಂಥವಳು. ಕನಕಾಂಗದ ಕೇಯೂರ ಕಮನೀಯ ಭುಜಾನ್ವಿತ ಚಿನ್ನದ ಅಂಗದ ಕೇಯೂರಗಳಿಂದ ಭೂಷಿತವಾದ ಭುಜಗಳನ್ನು ಹೊಂದಿರುವಂಥವಳು. ರತ್ನಗ್ರೇವೇಯ ಚಿಂತಾಕ ಲೋಲ ಮುಕ್ತಾಫಲಾನ್ವಿತ ಅಂದರೆ ರತ್ನಖಚಿತ ಕಂಠಾಭರಣದಲ್ಲಿ ಜೋಲಾಡುತ್ತಿರುವ ಅಮೂಲ್ಯ ಮುತ್ತನ್ನು ಧರಿಸ್ಕೊಂಡಿರುವಂಥವಳು. ಕಾಮೇಶ್ವರ ಪ್ರೇಮ ರತ್ನ ಮಣಿ ಪ್ರತಿಮಣಸ್ತನಿ ಅಂದರೆ ಕಾಮೇಶ್ವರನ ಪ್ರೇಮವೆಂಬ ರತ್ನಾಭರಣಕ್ಕೆ ಪ್ರತಿಯಾಗಿ ತನ್ನ ಸ್ತನದ್ವಯವೆಂಬ ಮೌಲ್ಯವನ್ನು ನೀಡಿರುವಂಥವಳು. ನಾಭ್ಯಾಲವಾಲ ರೋಮಾಲಿ ಲತಾಫಲ ಕುಚದ್ವಯಿ ನಾಭೆಯಿಂದ ಹುಟ್ಟಿ ಮೇಲೆ ಹರಡಿರುವ ರೋಮರೂಪಿ ಲತೆಯ 2 ಫಲಗಳಂತೆ ತನ್ನ ಕುಚದ್ವಯವನ್ನು ಹೊಂದಿರುವಂಥವಳು. ಲಕ್ಷ್ಯ ರೋಮ ಲತಾಧಾರ ತಾಸಾಮ್ನೇಯ ಮಧ್ಯಮ ಅಂದರೆ ರೋಮಲತೆಯ ಆಧಾರದ ಮೇಲೆ ಊಹಿಸಲು ಅಸಾಧ್ಯವಾದ ಕಟಿಯುಳ್ಳ ತಲೋದರಿಯು ಲತಾಂಗಿಯೂ ಆಗಿರುವಂಥವಳು. ಸ್ತನಭಾರದನ್ಮಧ್ಯ ಪಟ್ಟಬಂಧವ ಲತ್ರಯ ಅಂದರೆ ಸ್ತನಭಾರದಿಂದ ಬಗ್ಗುವ ಸಾಧ್ಯತೆ ಇರುವ ಕಟಿ ಪ್ರದೇಶಕ್ಕೆ ಆಧಾರದಂತಿರುವ ವಲಿತ್ರಯವನ್ನೇ ಕನಕಪಟ್ಟಿಯನ್ನಾಗಿ ಹೊಂದಿರುವಂಥವಳು. ಅರುಣಾರುಣ ಕೌಸುಂಭ ವಸ್ತ್ರ ಭಾಸ್ವತ್ ಕಟೀತಟಿ ಅಂದರೆ ರಕ್ತವರ್ಣದ ವಸ್ತ್ರದಿಂದ ಬೆಳಗುತ್ತಿರುವ ಕಟಿಯನ್ನ ಉಳ್ಳಂಥವಳು. ರತ್ನ ಕಿಂಕಿಣಿ ಕಾರಮ್ಯ ರಶನಾದಮ ಭೂಷಿತ ಅಂದರೆ ಅಮೂಲ್ಯವಾದ ರತ್ನಭರಿತ ಹರಳುಗಳುಳ್ಳ ಗೆಜ್ಜೆಗಳಿಂದ ಕೂಡಿದ ಸುವರ್ಣ ಮೇಖಲೆ ಚಿನ್ನದ ಉಡಿದಾರದಿಂದ ಶೋಭಿತವಾಗಿರುವಂಥವಳು. ಕಾಮೇಶ ಜ್ಞಾತ ಸೌಭಾಗ್ಯ ಮಾರ್ದ ಓರೋದ್ವಯಾನ್ವಿತ ಅಂದರೆ ಕಾಮೇಶ್ವರನಿಗಷ್ಟೇ ಅಂದರೆ ತನ್ನ ಪತಿಗಷ್ಟೇ ತಿಳಿದಿರುವಂತಹ ಅಂದವಾದ ಹಾಗೂ ಕೋಮಲತೆಯಂತಿರುವ 2 ತೊಡೆಗಳನ್ನು ಹೊಂದಿರುವಂಥವಳು. ಮಾಣಿಕ್ಯ ಮಕುಟಾಕಾರ ಜಾನುದ್ವಯ ವಿರಾಜಿತ ಅಂದರೆ ಮಾಣಿಕ್ಯ ಕಿರೀಟದಂತಿರುವ 2 ಮಂಡಿಗಳಿಂದ ಭೂಷಿತಳಾಗಿರುವಂಥವಳು. ಇಂದ್ರಗೋಪ ಪರಿಕ್ಷಿಪ್ತ ಸ್ಮರತೂಣಾಭಂಜಿಗಂಕ ಅಂದರೆ ಇಂದ್ರಗೋಪವೆಂಬ ಮಿಣುಕು ಹುಳುವಿನಂತೆ ಹೊಳೆಯುವ ಕಾಮನ ಬತ್ತಳಿಕೆಗಳಂತೆ ವಿರಾಜಿಸುವ ಮೀನಖಂಡವನ್ನು ಹೊಂದಿರುವಂಥವಳು. ಗೂಢಗುಲ್ಫ ಅಂದರೆ ದಷ್ಟಪುಷ್ಟವಾದ ಗುಂಡಗಾಗಿ ತುಂಬಿಕೊಂಡಿರುವ ಹಿಮ್ಮಡಿಯನ್ನು
ಹೊಂದಿರುವಂಥವಳು. ಕೂರ್ಮ ಪೃಷ್ಠ ಜೈಷ್ಣು ಪ್ರಪದಾನ್ವಿತ ಅಂದರೆ ಆಮೆಯ ಬೆನ್ನಿಗಿಂತಲೂ ವೃತ್ತಖಂಡ ಆಕಾರದಲ್ಲಿರುವ ಮುಂಗಾಲುಗಳುಳ್ಳವಳು. ನಖದೀದತಿ ಸಂಚನ್ನ ನಮಜ್ಜನ ಮೋಗುಣ ಅಂದರೆ ನಮಿಸುವವನ ಅಜ್ಞಾನವನ್ನು ನಿವಾರಿಸುವ ಕಿರಣಗಳನ್ನು ಚಿಮ್ಮುವ ಪಾದದ ಉಗುರುಗಳುಳ್ಳವಳು. ಪದದ್ವಯ ಪ್ರಭಾಜಾಲ ಪರಾಕೃತ ಸರೋರುಹ ಅಂದರೆ ತಾವರೆ ಪುಷ್ಪಕ್ಕೂ ಮಿಗಿಲಾದ ಕಾಂತಿಯುಳ್ಳ ಪಾದಗಳನ್ನು ಹೊಂದಿರುವಂಥವಳು. ಶಿಂಜಾನ ಮಣಿಮಂಜೀರ ಮಂಡಿತ ಶ್ರೀಪದಾಂಬುಜ ಜಣತ್ಕಣಿಸುವ ದತ್ನಮಯ ಮಣಿಗಳ ಕಾಲಂದುಗೆಗಳಿಂದ ಶೋಭಿತಳಾದ ಕಮಲ ಚರಣಗಳುಳ್ಳವಳು ಅಂದರೆ ಕಮಲದಂತಹ ಚರಣವನ್ನು ಹೊಂದಿರುವಂಥವಳು. ಮರಾಲಿ ಮಂದಗಮನ ಹೆಣ್ಣು ಹಂಸದಂತೆ ಮಂದಗತಿಯ ನಡಿಗೆ ಉಳ್ಳವಳು, ಅಷ್ಟು ನಿಧಾನವಾಗಿ ಚಲಿಸುವಂಥವಳು. ಮಹಾಲಾವಣ್ಯ ಶೇವಧಿ ಅನುಪಮ ಸೌಂದರ್ಯತಿಶಯದ ನಿಧಿಯಾಗಿರುವಂಥವಳು. ಸರ್ವಾರುಣ ಅನವದ್ಯಾಂಗಿ ಸರ್ವಾಭರಣ ಭೂಷಿತ ಅಂದರೆ ಮೈತುಂಬ ಹೊಂಬಣ್ಣದ ಕಾಂತಿಯನ್ನು ಆವರಿಸಿರುವವಳು. ಅನವದ್ಯಾಂಗಿ ದೋಷವಿಲ್ಲದ ಅಂಗದವಳು. ಸರ್ವಾಭರಣ ಭೂಷಿತ ಸರ್ವಾಭರಣ ಭೂಷಣಗಳಿಂದ ಶೋಭಿಸುವಂಥವಳು. ಶಿವಕಾಮೇಶ್ವರಾಂಕಸ್ಥ ಅಂದರೆ ಶಿವಕಾಮೇಶ್ವರನ ಎಡತೊಡೆಯಲ್ಲಿ ಕುಳಿತಿರುವಂಥವಳು. ಶಿವಾ ಸ್ವಾಧೀನ ವಲ್ಲಭ ಮಂಗಲಕಾರಿಣಿಯಾಗಿರುವವಳು. ಪತಿಯ ಮನವನ್ನು ಅರಿತು ಸದ್ವರ್ತನದಿಂದ ತನಗೆ ಅಧೀನನಾದ ಪತಿಯನ್ನು ಹೊಂದಿರುವವಳು. ಸುಮೇರು ಮಧ್ಯಶೃಂಗಸ್ಥ ಶ್ರೀಮನ್ನಗರ ನಾಯಿಕ ಅಂದರೆ ಸುಮೇರು ಪರ್ವತದ ಮಧ್ಯ ಶಿಖರದಲ್ಲಿ ನೆಲೆಸಿರುವವಳು. ಶ್ರೀಮನ್ನಗರ ನಾಯಿಕ ನಗರ ಅಂತಂದರೆ ಇಲ್ಲಿ ಅಮೃತ ಸಮುದ್ರದ ಮಧ್ಯೆ ರತ್ನದ್ವೀಪದಲ್ಲಿ ವಾಸ ಮಾಡುವ ಶ್ರೀಮನ್ನಗರದ ಒಡತಿ ಹಾಗೂ ಶ್ರೀಚಕ್ರದ ನಾಯಕಿ. ಚಿಂತಾಮಣಿ ಗೃಹಂತಾಸ್ಥ ಪವಿತ್ರ ಚಿಂತಾಮಣಿ ರತ್ನಗಳಿಂದ ಕಟ್ಟಿದ ಮನೆಯಲ್ಲಿ ವಾಸಿಸುವಳು ಅಂದರೆ ಎಷ್ಟು ಐಶ್ವರ್ಯವಂತಳವಳು ಅಲ್ವಾ. ಪಂಚಬ್ರಹ್ಮಾಸನ ಸ್ಥಿತ 5 ಬ್ರಹ್ಮರು ಆಧರಿಸಿರುವ ಆಸನದಲ್ಲಿ ನೆಲೆಸಿರುವಂಥವಳು ಆಗಿರುವಂಥ ಲಲಿತಾ ಪರಮೇಶ್ವರಿಯ ಮಹಾ ಅದ್ಭುತ ಅರಮನೆಯನ್ನು ಇಲ್ಲಿ ವರ್ಣಿಸಲಾಗಿದೆ. ಮಹಾಪದ್ಮಾಟವಿ ಸಂಸ್ಥಾ ಮಹತ್ತರವಾದ ತಾವರೆ ಹೂಗಳ ವನದಲ್ಲಿ ವಾಸಿಸಿರುವವಳು. ಕದಂಬ ವನವಾಸಿನಿ ಕದಂಬ ವೃಕ್ಷಗಳ ವನದಲ್ಲಿ ವಾಸವಾಗಿರುವವಳು. ಸುಧಾಸಾಗರ ಮಧ್ಯಸ್ಥ ಅಮೃತ ಸಾಗರದ ಮಧ್ಯದಲ್ಲಿ ವಾಸಿಸಿರುವವಳು. ಕಾಮಾಕ್ಷಿ ಕರುಣಾಮಯಿ ದೃಷ್ಟಿಯುಳ್ಳವಳು. ಕಾಮದಾಯಿನಿ ಇಷ್ಟಾಪೇಕ್ಷೆಗಳನ್ನು ಅನುಗ್ರಹಿಸುವವಳು ಅಂದರೆ ಕಾಮವನ್ನು ಇಷ್ಟಾಪೇಕ್ಷೆಯನ್ನು ಕೊಡುವಂಥವಳು ಅವಳೇ, ಅದನ್ನು ಅನುಗ್ರಹಿಸುವವಳು ಅವಳೇ. ದೇವರ್ಷಿಗಣ ಸಂಘಾತ ಸ್ತೂಯ ಮಾನಾತ್ಮ ವೈಭವ ಭಂಡಾಸುರ ವಧೋದ್ಯುಕ್ತ ಶಕ್ತಿ ಸೇನಾ ಸಮನ್ವಿತ ಅಂದರೆ ದೇವವೃಂದದಿಂದ ಸ್ತುತಿಸಲ್ಪಡುವ ಆತ್ಮ ಪ್ರಕಾಶವುಳ್ಳವಳು. ಭಂಡಾಸುರ ವಧೋದ್ಯುಕ್ತ ವ್ರಂಡಾಸುರನ ವಧೆಗಾಗಿ ಉದ್ಯುಕ್ತವಾದ ಶಕ್ತಿ ರೂಪದ ಸೇನೆಯನ್ನು ಹೊಂದಿರುವಂಥವಳು. ಸಂಪತ್ಕರಿ ಸಮಾರೂಢ ಸಿಂಧೂರ ವ್ರಜ ಸೇವಿತ ಸಂಪತ್ಕರಿ ದೇವತಾಶಕ್ತಿಯ ನೇತೃತ್ವದ ಆನೆಗಳ ಸಮೂಹದಿಂದ ಸೇವಿತಳು. ಅಶ್ವಾರೂಢಾಧಿಷ್ಠಿತಾಶ್ವ ಕೋಟಿ ಕೋಟಿ ಭಿರಾವೃತ ಅಶ್ವಾರೂಢೆ ಶಕ್ತಿ ದೇವತೆಯ ಮುಂದಾಳತ್ವದ ಬಹುಕೋಟಿ ಕುದುರೆಗಳನ್ನು ಹೊಂದಿರುವಂಥವಳು. ಚಕ್ರರಾಜ ರಥಾರೂಢ ಸರ್ವಾಯುಧ ಪರಿಷ್ಕೃತ ಶ್ರೀಚಕ್ರವೆಂಬ ಚಕ್ರರಾಜ ರಥವನ್ನೇರಿದ ಸರ್ವಾಯುಧ ಸಂಪನ್ನಳು. ಗೇಯ ಚಕ್ರ ರಥಾರೂಢ ಮಂತ್ರಿಣೀ ಪರಿಸೇವಿತ ಸೂರ್ಯಮಂಡಲವನ್ನೇರಿದ ತನ್ನ ಮಂತ್ರಿ ಶ್ಯಾಮಲಾ ದೇವಿಯಿಂದ ಕೂಡ ಪೂಜಿಸತಕ್ಕಂಥವಳು. ಕಿರಿಚಕ್ರ ರಥಾರೂಢ ದಂಡನಾಥ ಪುರಸ್ಕೃತ ಕಿರಿಚಕ್ರ ರಥವನ್ನೇರಿದ ದಂಡನಾಥೆ ಎಂಬ ವಾರಾಹಿ ದೇವಿಯಿಂದ ಸಮಾನ್ವಿತಳು. ಜ್ವಾಲಾ ಮಾಲಿನಿ ನಿಕಾಕ್ಷಿಪ್ತ ವಹಿನಿ ಪ್ರಾಕಾರ ಮಧ್ಯಗ ಅಗ್ನಿಜ್ವಾಲಾ ಸ್ವರೂಪದ ವ್ಯೂಹ ರಚನೆಯ ಮಧ್ಯದಲ್ಲಿ ಇರುವಂಥವಳು. ಹೀಗೆ ಶ್ಲೋಕ 27 ನಾವು ಮುಗಿಸ್ತಾ ಇದ್ದೀವಿ. ನೆಕ್ಸ್ಟ್ ಪಾರ್ಟ್ 2ದಲ್ಲಿ ನಾವು ಮುಂದಿನ ಶ್ಲೋಕಗಳನ್ನು ತೆಗೆದುಕೊಳ್ಳೋಣ. ಯಾಕೆಂದರೆ ಇದು ತುಂಬ 1000 ನಾಮ ಸಹಸ್ರನಾಮದ ಒಂದು ಗೊಂಚಲಾಗಿರೋದ್ರಿಂದ ಇದನ್ನು ಹಂತವಾಗಿ ಅರ್ಥ ಮಾಡಿಕೊಂಡು ಹಂತವಾಗಿ
ಓದ್ಕೋತಾ ಹೋದಾಗ ನಮ್ಮಲ್ಲಿ ಆ ಒಂದು ದೇವಿಯ ಸರ್ವ ಕಲೆಗಳು ಸರ್ವ ರೂಪ ಗುಣಗಳು ಆವಿರ್ಭವಿಸ್ತವೆ. ಆಗ ಈ ಎಲ್ಲ ಶ್ಲೋಕಕ್ಕೂ ಒಂದು ಅರ್ಥ ಹಾಗೂ ನಾವು ಓದಿರುವುದಕ್ಕೂ ಒಂದು ಸಾರ್ಥಕತೆಯನ್ನು ಹೊಂದಿರ್ಬೋದು ಅಂತ ಹೇಳ್ತಾ ಆ ಶ್ರೀ ಲಲಿತಾ ಪರಮೇಶ್ವರಿಯನ್ನು ನಮಸ್ಕಾರ ಮಾಡ್ತಾ ಈ ಒಂದು ಶ್ಲೋಕದ ಗೊಂಚಲನ 27ನೇ ಶ್ಲೋಕಕ್ಕೆ ಮುಕ್ತಾಯಗೊಳಿಸ್ತಾ ಇದ್ದೀನಿ.